ಮದುವೆಯಾಗಿದ್ರು ಮತ್ತೊಬ್ಬನ ಜೊತೆ ಪ್ರೀತಿ ಪ್ರೇಮ ಪ್ರಣಯ, ಇನ್ಸ್ಟಾದಲ್ಲಿ ಪರಿಚಯ, ಆಮೇಲೆ ಪ್ರೀತಿ, ಕೊನೆಗೆ ಕೊಲೆ. ಪ್ರಿಯಕರನ್ನ ಮೀಟ್ ಮಾಡಲು ಬಂದವಳೇ ಮಣ್ಣಾದಂತಹ ಕಥೆ ಇದು. ಮದುವೆಯಾಗಿದ್ರು ಕೂಡ ಮತ್ತೊಬ್ಬನ ಜೊತೆ ಇಲ್ಲಿ ಪ್ರೀತಿ ಪ್ರಣಯ ಇತ್ತು. ಇನ್ಸ್ಟಾದಲ್ಲಿ ಪರಿಚಯ, ಕೊನೆಗೆ ಅದು ಲವ್ ಆಗಿ ಟರ್ನ್ ಆಗತ್ತೆ. ಆದರೆ ಆ ಒಂದು ಅಂತ್ಯ ಇದೆಯಲ್ಲ, ಅದು ಕೊಲೆಯಲ್ಲಾಗತ್ತೆ. ಪ್ರಿಯಕರನ್ನ ಮೀಟ್ ಮಾಡಲು ಬಂದವಳೇ ಮಣ್ಣ ಹೋಗಿದ್ದಾಳೆ. ಗಂಡನಿದ್ರು ಪರಪುರುಷನ ಮೋಹಕ್ಕೆ ಸಿಲುಕಿದ್ಲು ಪ್ರೀತಿ. ಸೊ ಪ್ರಿಯಕರನ ಜೊತೆಗೆ ಮೈಸೂರು KRS ಸುತ್ತಾಡಿದ್ಲು ಈ ಚೆಲುವೆ. ಅದೇ ಪ್ರಿಯಕರನಿಂದಲೇ ಭೀಕರವಾಗಿ ಕೊಲೆ ಆಗಿ ಹೋಗಿದ್ದಾಳೆ ಪ್ರೀತಿ. ಮಂಡ್ಯದ KR ಪೇಟೆಯ ಕರೋಠಿ ಗ್ರಾಮದ ಪುನೀತ್, ಹಾಸನದ ಹೊಸಕೊಪ್ಪಲು ಗ್ರಾಮದವಳಾಗಿದ್ದಾಳೆ ಪ್ರೀತಿ. ಇವರಿಬ್ಬರ ಮಧ್ಯೆ ಇನ್ಸ್ಟಾದಲ್ಲಿ ಪರಿಚಯ, ಆಮೇಲೆ ಪ್ರೀತಿ ಪ್ರೇಮ ಪ್ರಣಯ, ಆದ್ರೆ ಅಂತ್ಯ ಆಗಿರೋದು ಕೊಲೆ. ಕೊಲೆಗೆ ಕಾರಣ ಏನು? ಇವರಿಬ್ಬರ ಮಧ್ಯೆ ಜಗಳ ಆಗತ್ತೆ. ಆ ಸಂದರ್ಭದಲ್ಲಿ ಪ್ರೀತಿಯನ್ನ ಕೊಂದಿದ್ದಾನೆ ಪುನೀತ್. ಹಾಸನದ ಹೊಸಕೊಪ್ಪಲು ಠಾಣೆಯಲ್ಲಿ ಗಂಡನಿಂದ ನಾಪತ್ತೆಯ ಪ್ರಕರಣ ದಾಖಲಾಗತ್ತೆ. KR ಪೇಟೆಯ ಕತ್ತರಘಟ್ಟ ಅರಣ್ಯದಲ್ಲಿ ಇಬ್ಬರ ಲೊಕೇಶನ್ ಕೂಡ ಪತ್ತೆಯಾಗತ್ತೆ. ಪುನೀತನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಶವ ತೆಗೆದು BGS ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದ್ದು, ಮಂಡ್ಯದ ಕಿಕ್ಕೇರಿ ಪೊಲೀಸರಿಂದ ಆರೋಪಿ ಪುನೀತ್ನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಮೊಬೈಲ್ ನೆಟ್ವರ್ಕ್ ಆಧರಿಸಿ ಆರೋಪಿ ಪುನೀತ್ನನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸುನಿಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ಪ್ರೀತಿ ಪ್ರೇಮ ಪ್ರಣಯ ಆಗಿ ಕೊಲೆಯಲ್ಲಿ ಅಂತ್ಯ ಆಗಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದ್ದು ಹೇಗೆ? ನವಿತಾ, ಈ ಪ್ರಕರಣ ಬೆಳಕಿಗೆ ಬಂದಂತದ್ದು ಏನು, ಆ ಪ್ರೀತಿಯ ಗಂಡ ಆಗಿರ್ತಕ್ಕಂಥ ಸುಂದರೇಶ್ ಹಾಸನದ ಬಡಾವಣೆ ಠಾಣೆನಲ್ಲಿ ದೂರನ್ನ ಕೊಡ್ತಾನೆ. ಅಂದ್ರೆ ನಾಪತ್ತೆ ದೂರನ್ನ ದಾಖಲು ಮಾಡ್ತಾನೆ. ತನ್ನ ಹೆಂಡತಿ 2 ದಿನಗಳಿಂದ ಕಾಣ್ತಾ ಇಲ್ಲ ಅಂತ ಪೊಲೀಸರಿಗೆ ದೂರನ್ನ ಕೊಡ್ತಾನೆ. ದೂರನ್ನ ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸರು ದೂರನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸ್ತಾರೆ. ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಕಳೆದ 2 ದಿನಗಳಿಂದ ಪ್ರೀತಿಯ ನೆಟ್ವರ್ಕ್ ಮೈಸೂರು ಹಾಗೂ ಮಂಡ್ಯದ KRS ಆಸುಪಾಸಿನಲ್ಲಿ ಪತ್ತೆ ಆಗ್ತಾ ಇರುತ್ತೆ. ಹೀಗಾಗಿ ಏನು ಹಾಸನದ ಪೊಲೀಸರು ಈ ಒಂದು ಪ್ರಕರಣವನ್ನ ಕಿಕ್ಕೇರಿ ಪೊಲೀಸರಿಗೆ ಹೇಳ್ತಾರೆ. ಹೀಗಾಗಿ ಕಿಕ್ಕೇರಿ ಪೊಲೀಸರು ಹಾಗೂ ಹಾಸನದ ಪೊಲೀಸರು ಇಬ್ಬರೂ ಸೇರಿ ಈ ಒಂದು ಪ್ರಕರಣವನ್ನ ಭೇದಿಸುವಲ್ಲಿ ಯಶಸ್ವಿ ಆಗುವಂತದ್ದು. ಅಂದ್ರೆ ಮೊಬೈಲ್ ನೆಟ್ವರ್ಕ್ ಅನ್ನ ಆಧರಿಸಿ ಪ್ರೀತಿಯ ನೆಟ್ವರ್ಕ್ ಜೊತೆ ಪುನೀತನ ನೆಟ್ವರ್ಕ್ ಕೂಡ ಸಿಂಕ್ ಆಗ್ತಾ ಇರುತ್ತೆ. ಹೀಗಾಗಿ ಪೊಲೀಸರು ಪುನೀತನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ಮಾಡ್ತಾರೆ. ಮಾಡಿದಂತ ಸಂದರ್ಭದಲ್ಲಿ ಪುನೀತ ಹೇಳುವಂತದ್ದು ಪೊಲೀಸರ ಮುಂದೆ ಬೆಚ್ಚಿ ಬೀಳುವಂತ ವಿಚಾರವನ್ನ ಹೇಳ್ತಾನೆ. ಅಂದ್ರೆ ಪ್ರೀತಿಯನ್ನ ಒಡೆದು ಕೊಂದಿದ್ದಾಗಿ ಆತ ಪೊಲೀಸರ ಮುಂದೆ ಬಾಯನ್ನ ಬಿಡುವಂತದ್ದು. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಪುನೀತನನ್ನ ನೋಡ್ಲಿಕ್ಕೆ ಪ್ರೀತಿ ಹಾಸನದಿಂದ ಬರ್ತಾಳೆ. ಬಂದಂತ ಪ್ರೀತಿಯನ್ನ ಮೈಸೂರು, ಮಂಡ್ಯ ಸೇರಿದಂತೆ KRS ನಲ್ಲೂ ಕೂಡ ಆತ ಆಕೆಯನ್ನ ಸುತ್ತಾಡಿಸಿರ್ತಾನೆ ಕಾರ್ನಲ್ಲಿ. ಅದಾದ ಬಳಿಕ ಮಂಡ್ಯದ KR ಪೇಟೆಯ ಕತ್ತರಘಟ್ಟ ಅರಣ್ಯ ಪ್ರದೇಶಕ್ಕೆ ಆಕೆಯನ್ನ ಕರ್ಕೊಂಡು ಹೋಗುವಂತದ್ದು. ಹೋದಂತ ಸಂದರ್ಭದಲ್ಲಿ ಇಬ್ಬರ ನಡುವೆ ಜಗಳ ಆಗಿದೆ. ಅಲ್ಲಿ ಆಕೆಯನ್ನ ಒಡೆದು ಆತ ಕೊಂದಿರ್ತಾನೆ. ಇದಾದ ಬಳಿಕ ಈ ಪ್ರಕರಣವನ್ನ ಮುಚ್ಚಿಡ್ಬೇಕು ಅನ್ನುವಂತ ಉದ್ದೇಶದಿಂದ ಪುನೀತ್ ತನ್ನ ಜಮೀನು, ಅಂದ್ರೆ ಅಲ್ಲಿ ಜೋಳದ ಕಡ್ಡಿಗಳನ್ನ ಬೆಳೆದಿರ್ತಾರೆ, ಆ ಜಮೀನಿನಲ್ಲೇ ಆಕೆಯನ್ನ ಉಳುವಂತ ಕೆಲಸವನ್ನ ಮಾಡಿರ್ತಾನೆ. ಆದ್ರೆ ಪೊಲೀಸರು ಈ ಪ್ರಕರಣದ ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ಪುನೀತ್ನನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಿದಂತ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಹೀಗಾಗಿ ಪುನೀತ್ನನ್ನ ಕಿಕ್ಕೇರಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮತ್ತಷ್ಟು ತನಿಖೆಯನ್ನ ಕೂಡ ಕೈಗೊಳ್ತಾ ಇರುವಂತದ್ದು. ಯಾಕಂದ್ರೆ ಈ ಪ್ರಕರಣದಲ್ಲಿ ಪ್ರೀತಿಯ ಪರಿಚಯ ಪುನೀತ್ಗೆ ಹೇಗಾಯ್ತು ಎಂಬ ವಿಚಾರವಾಗಿ ಈ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇವರಿಬ್ರು ಕಳೆದ 15 ದಿನಗಳ ಹಿಂದಷ್ಟೇ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗಿದ್ದಾರೆ ಅಂತ ಮೇಲ್ನೋಟಕ್ಕೆ ಪೊಲೀಸರು ಹೇಳ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗೆ.